ಕನ್ಫ್ಯೂಷನ್ ನೀವು ಕ್ರಿಯೇಟ್ ಮಾಡಿಲ್ಲ ಅಂತಂದ್ರೆ ಆಯ್ತು. ನೀವು ಕ್ರಿಯೇಟ್ ಮಾಡಿಲ್ಲ. ನನ್ನ ಪ್ರಕಾರ, ನನಗಿರೋ ಮಾಹಿತಿ ಪ್ರಕಾರ MLA ಹೋಗಿದ್ದಾರೆ. MLA ಈಗ MLA ಕೆಲವರು ಮಂತ್ರಿ ನಾನು ಲೀಸ್ಟಬಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಹೋಗಿರ್ಬೋದು ಕೇಂದ್ರಕ್ಕೆ ಮಂತ್ರಿಗಳು ಮಾಡಿ ಅಂತ ಹೋಗಿರ್ಬೋದು. ಸೊ ಇಟ್ ಡಸಂಟ್ ಮೀನ್ that they are against the leadership. They are not against the leadership. ಅವರು ಕೆಲವರೆಲ್ಲ ಈಗ ಇವನು ಕೆಲವರೆಲ್ಲ ಬಂದು ನನ್ನ ಜೊತೆ ಮಾತಾಡಿದ್ದಾರೆ. ನಾವು ಹೋಗಿದ್ದು ಇದಕ್ಕೋಸ್ಕರ ಅಂತ ಹೇಳಿದ್ದಾರೆ. ಸೊ ಒಟ್ಟಾರೆಯಾಗಿ ನಾವು ಹೈಕಮಾಂಡ್ ಏನ್ ತೀರ್ಮಾನ ಕೊಡ್ತದೆ, ಏನ್ ಡೈರೆಕ್ಷನ್ ಕೊಡ್ತದೆ, ಏನ್ ಇನ್ಸ್ಟ್ರಕ್ಷನ್ ಕೊಡ್ತದೆ, ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ. ದಿಸ್ ಈಸ್ ವಾಟ್ ಬಿಟ್ವೀನ್ DK Shivkumar and myself have decided. ನೀವಿಬ್ಬರು ಚರ್ಚಿಸಿ ನಾವೇಂಗ ಅನ್ಕೊಳ್ಳೋಣ ಸರ್. ಇಷ್ಟು ಶುರುವಾಗಿದ್ದು ಮುಖ್ಯಮಂತ್ರಿಗಳು DCMಗಳು ನಮ್ಗೆ ಸಂಬಂಧ ಸರ್. ಅದು ನಾವಿಬ್ಬರೇ ಸೆಟಲ್ಮೆಂಟ್ ಮಾಡ್ಕೊಂತೀವಿ. ಎಲ್ಲರಿಗೂ ನಮಸ್ಕಾರ. ಗೌರವಾನ್ವಿತ ಮುಖ್ಯಮಂತ್ರಿಗಳೇ, ಎಲ್ಲ ನನ್ನ ಮಾಧ್ಯಮದ ಸ್ನೇಹಿತರೆ, ತಮ್ಮೆಲ್ಲ ಸಹಕಾರದಿಂದ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದೀವಿ. ಜನರಿಗೆ ಏನ್ ಮಾತು ಕೊಟ್ಟಿದ್ದೇವೆ ಆ ಮಾತಿನಂತೆ ನಾವು ಅಂದ್ಕೊಂಡು ಜನರ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೇವೆ. ಈ ರಾಜ್ಯದ ಜನತೆ ನಮ್ಮ ಮೇಲೆ ಅಪಾರವಾದಂತಹ ವಿಶ್ವಾಸ, ನಂಬಿಕೆ ಇಟ್ಕೊಂಡು ನಮಗೆ ಸಹಕಾರವನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ. ಅವರ ಆಸೆ, ಆಕಾಂಕ್ಷೆ, ಆಶೋತ್ತರಗಳನ್ನ ಈಡೇರಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಆ ನಿಟ್ಟಿನಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗಿದೆ. ಹಿಂದೆ ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡಿದ್ದಾರೆ ಆ ಪ್ರಕಾರ ಇವತ್ತು ನಾವು ಕೆಲಸವನ್ನು ನಾವು ಮಾಡಿಕೊಂಡು ನಾವು ಹೋಗ್ತಾ ಇದ್ದೀವಿ. ಈಗ 8ನೇ ತಾರೀಕು ಅಸೆಂಬ್ಲಿ ಬರ್ತಾ ಇದೆ. ಅಲ್ಲೂ ಕೂಡ ನಾವು ನಮ್ಮ ಪ್ರತಿತಂತ್ರವನ್ನ ವಿರೋಧ ಪಕ್ಷಕ್ಕೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಇದಕ್ಕೆ ನಮ್ಮದೇ ಆದಂತಹ ಒಂದು ಹೊಸ ರೂಪ ಕೂಡ ವಿರೋಧ ಪಕ್ಷದವರಿಗೆ ನಾವು ಕೊಡ್ತೇವೆ. ರಾಜಕೀಯವಾಗಿ ನಮ್ಮಿಬ್ಬರದು ಕೂಡ ಒಂದೇ ತೀರ್ಮಾನ. ಪಕ್ಷದ ವರಿಷ್ಠರು, ನಮ್ಮ ಹೈಕಮಾಂಡ್ ಏನ್ ಹೇಳ್ತದೆ ಆ ರೀತಿ ಹಿಂದೆನೂ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ, ಮುಂದಕ್ಕೂ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಾವು ತೀರ್ಮಾನ. ನಮ್ದು ಅಚಲ. ಯಾರು ಮಧ್ಯದಲ್ಲಿ ತಾವೇ ಆಗ್ಲಿ, ತಮ್ಗೆ ಗುಂಪು, ನಮ್ದು ಯಾವ ಗುಂಪು ಇಲ್ಲ. ನಾನು ಯಾವ ಗುಂಪಿಗೆ ಕೃಷ್ಣ ಅವ್ರ ಕಾಲದಲ್ಲೂ ಅವಕಾಶ ಕೊಡಲಿಲ್ಲ, ಇವತ್ತು ಅವಕಾಶ ಕೊಡಲಿಲ್ಲ, ನನಗೆ ಅವಶ್ಯಕತೆ ಇಲ್ಲ. ನಮ್ದು ಒಂದೇ ಒಂದು ಗುಂಪು, ಕಾಂಗ್ರೆಸ್ ಗುಂಪು. ಚೀಫ್ ಮಿನಿಸ್ಟರ್ ನಾನು ಅವತ್ತು ಕಾಲದಲ್ಲಿ ಸಿದ್ದರಾಮಯ್ಯನವರು 3 ತಿಂಗಳು, ನನ್ನ 4 ತಿಂಗಳು ಹೈಕಮಾಂಡ್ ಆದೇಶದ ಮೇರೆಗೆ ಸ್ವಲ್ಪ ದಿನ ವೇಟ್ ಮಾಡಿ ಟೀಕೆ ಅಂತ ಹೇಳೋದು ಕೂಡ ಒಂದು ಶಬ್ದ ಅವತ್ತು ಕೂಡ ನಾನು ಮಾತಾಡಿಲ್ಲ. ಇವತ್ತು ಕೂಡ ಅಷ್ಟೇ, ಐ ಆಮ್ ವೆರಿ ಫರ್ಮ್. ಸೊ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡ್ಕೊಂಡು ನಾವು ಹೋಗ್ತೀವಿ. ಪಕ್ಷದ ವರಿಷ್ಠರು, ಹೈಕಮಾಂಡ್ ಏನ್ ಹೇಳ್ತದೆ ಆ ರೀತಿ ನಾವಿಬ್ರು ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಮ್ಗೆಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಕರ್ತವ್ಯ. ಪ್ರತಿಯೊಬ್ಬ ಶಾಸಕನ್ನ ಎಷ್ಟು ಶಕ್ತಿಶಾಲಿಯಾಗಿ ಬೆಳೆಸಬೇಕು, ಪಕ್ಷನ ಯಾವ ರೀತಿ ಶಕ್ತಿಶಾಲಿಯಾಗಿ ಬೆಳೆಸಬೇಕು
ಅದು ನಮ್ಮಿಬ್ಬರ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾವು ಮುಂದಕ್ಕೆ ಸರ್ಕಾರದ 28ಕ್ಕೆ ನಾವೇ ತರಲಿಕ್ಕೆ ಅನೇಕ ಕಾರ್ಯರೂಪವನ್ನು ನಾವು ರೂಪಿಸಿದ್ದೇವೆ. ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತೇವೆ. ಏನು ಮುಖ್ಯಮಂತ್ರಿಗಳು ಈಗಾಗಲೇ ತಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ, ಆ ಸಂದೇಶಕ್ಕೆ, ಆ ಮಾತಿಗೆ ನಾನು ಕೂಡ ಸಹಮತವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಡಿಕೆ ಶಿವಕುಮಾರ್ Today I am very happy that all of you have come for press conference. Today myself and the Honorable Chief Minister, we had a breakfast meeting, and Mr. CM is also going to come for a lunch or dinner next few days to my residence. We all have joined together, we have worked together. The party, as the entire workers of the state, have jointly supported us, and the people of Karnataka has blessed us with a massive mandate. Whatever promises we have given to the people of Karnataka, it is our bound duty to deliver everything. The promises, whatever we had given to them, we have delivered. At the same time, we are fortunate with all your cooperation and all legislative cooperation. We are giving a government with a good governance. We will continue to do so. Today, we discussed the strategy of 28. We discussed the strategy of 8th Assembly session, which is going to be held. How to tackle the opposition party. We will do it. Whatever they do politics, they may try to create a lot of issues. We are ready to answer to them. As far as political issues is concerned, the leadership issue is concerned, we go by my party high command. Whatever my party high command does, it is our decision. We have been a loyal soldiers of the party. At the point, we are the basic party workers to keep our party regime very high. We know the party is in difficult stage in our country, but still we have confidence. Karnataka will take a major role, repeat in 28, and will take forward in 29. Again, under the leadership of Mallikarjun Kharge and Rahulji, we are confident that we will come back and we will support 29 to bring them back to power. That is our commitment. We have taken a vote, we will do that, and we will deliver for the people of Karnataka. If the party wants us to go, definitely we will go. But have some issues. Nanu Siddaramaiyavu matadidivi. We both have spoken. There are major issues which the parliament members has to take up in this session, because they are not supporting us either on the sugar cane or on Mekkejoda, whatever is there, maize issue and various other program. Whatever they have promised, they are not committed to help the state, which we are bound to get the support from the central government. Other day, the Honorable Chief Minister met the Prime Minister also, has given a representation. Yesterday, Mr. Dinesh also has requested the Prime Minister on this issue. So we are going to ask our parliament members, don't waste your time. You are not helping the state government. You have to go collectively. If you are interested in the interest of state, let us all join to go. And I could see that many of the central ministers were telling that we will be a part of the delegation. I will go. With fortunately, justice has been flown from the seat of justice. As far as Mekkejoda is concerned, we are very proud that we have got a good verdict, and the ball lies with the central government now. The CWC has to CWA has to give a decision on that issue. So we are planning to submit a detailed project report, or revise the project report. Connected to that, they have to support us on irrigation. They have to support us on all other activities, whatever there. Lot of financial sectors are due. Karnataka is a state, very important state in the country, where India can be seen through Karnataka and Bangalore. This is the state what we are going to do. We will deliver. So we might have to go to Delhi to apprise to the parliament members. So, 1 minute. If you are yes, you can please. As far as the no confidence motion is concerned, let them do, because they need some time for the discussion. They will not get the time. There are also politicians, they feel that they can't discuss much. If no confidence motion is there, they can go elaborately, there will be no time for them.
But let them take no confidence motion or let them go any adjournment motion or let them do whatever they want. As an opposition leader, opposition party, they are bound to take any route they want. As a ruling party, we are there. They are there to oppose us. We are there to give them the answer to the, not only to them, to the entire state and the country. We are capable of running the assembly and the government. We will do it. ಸರ್ ನೀವಿಬ್ರು Unity will continue. The unity will continue. We are together. Myself and the President of the KPCC and Deputy Chief Minister, Mr. D.K. Shivakumar, and myself are single. We are in the. You are united. You are united, and there is no differences between D.K. Shivakumar and myself. ನೀವಿಬ್ರು ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳು ಒಟ್ಟಾಗಿ ಹೋಗ್ತೀವಿ ಅಂತ ಒಪ್ಕೊಂಡಿದ್ದೀರ ಸರ್. ಇದೇ ರೀತಿ ಶಾಸಕರುಗಳು ಮತ್ತೆ ಸಚಿವರುಗಳು ಕೂಡ ಇದೇ ರೀತಿ ನೀವು ಅವರು ಕೂಡ ಯಾರು ಕೂಡ ಸರ್ಕಾರದ ವಿರುದ್ಧ ಇಲ್ಲ. ಸ್ಟೇಟಸ್ ಕೋನ ಸರ್ ಅಸೆಂಬ್ಲಿ ಮುಗಿಯೋ ತನಕ ಸ್ಟೇಟಸ್ ಕೋನ ಸರ್ ಮತ್ತೆ ಡಿಸೈಡ್ ಮಾಡ್ಕೊಂಡು ಸಭೆ ಮಾಡಿದ್ದೀರಿ ಎಲೆಕ್ಷನ್ Listen to me. See, the High Command, whatever decision it takes, both of us will obey. ಸರ್ ಡಿಕೆ ಸರ್ ಸರ್ ಡಿಕೆ ಸರ್ ಕೊಟ್ಟ ಮಾತಿನ ಚರ್ಚೆಗೆ ಪರಿಹಾರ ಏನಾದರೂ ಕಂಡುಕೊಂಡಾಗ ಸಿಎಂ ಮಾತಾಡ್ತಿದ್ದಾರೆ. ಸರ್ ಕೊಟ್ಟ ಮಾತಿನ ಚರ್ಚೆಗೆ ಪರಿಹಾರ ಏನಾದರೂ ಹೈಕಮಾಂಡ್ ಹೇಳಿದ್ರೆ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಕೊಟ್ಟ ಮಾತಿನಂತೆ Sir, can you clarify, is the 2.5 years agreement is there or not? whatever High Command tells. So, is that agreement? Agreement is there 2.5 years or not? ಪ್ರಶ್ನೆಗೆಲ್ಲ ನಾವು ಉತ್ತರ ಕೊಡಲ್ಲ. Whatever High Command tells, we will obey. ಸರ್ You understood it or not? This is my reply to your question. ಸ್ಟೇಟಸ್ ಕೊಟ್ಟಿಲ್ಲ ಅಸೆಂಬ್ಲಿ See, we go together. There are no differences between me and D.K. Shivakumar. Yes, the election in assembly. We have worked out a strategy how to face the BJP and JDS. And face it. I don't know. That no confidence motion will be moved. It will also face it. Or adjournment motion, if they want to bring. Sir, now